ಹಾಯ್ ಸ್ನೇಹಿತರೆ, ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮನಿ ಡ್ರೈವ್. ಸೊ ಇವತ್ತು ನಾವು ನೋಡೋಣ 5 ಮೇಜರ್ ಸ್ಟಾಕ್ಸ್. ಸೊ ಲೆವೆಲ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋಣ. ಲೆವೆಲ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇದು ಯಾವುದೇ ರೀತಿಯ ಕಾಲ್ ಆರ್ ಟಿಪ್ಸ್ ಆಗಿರಲ್ಲ, ಓನ್ಲಿ ಫಾರ್ ಎಜುಕೇಷ್ನಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಆಗಿರುತ್ತೆ. ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ IRCTCಯ ಸ್ಟಾಕ್. ನಮ್ಮ ಮೊದಲನೇ ಸ್ಟಾಕ್ ಬಂದ್ಬಿಟ್ಟು IRCTC. ಸೊ IRCTC ನಾವು ವೀಕ್ಲಿ ಟೈಮ್ ಫ್ರೇಮ್, ಹೈಯರ್ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನಮಗೊಂದು ಒಳ್ಳೆ ಅಪ್ಸೈಡ್ ರ್ಯಾಲಿ ಸಿಕ್ಕಿದೆ. ಸೊ ಆ ರ್ಯಾಲಿ ಆದಮೇಲೆ ಒಂದು ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಇವಾಗ ನೋಡೋದಾದರೆ ಆಲ್ಮೋಸ್ಟ್ 3 ಇಯರ್ಸಿಂದ ಒಂದು ಕನ್ಸಾಲಿಡೇಷನ್ ಝೋನಲ್ಲೇ ಇತ್ತು ಅಂತಲೇ ನೋಡ್ಬೋದು. ಸೊ ಇದು ನಮಗೆ ಒಂದು ಮೇಜರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿ ಆ್ಯಕ್ಟ್ ಮಾಡ್ತಾ ಇತ್ತು. ಇವಾಗ ನೋಡೋದಾದರೆ ರೀಸೆಂಟ್ ಟೈಮ್ಸಲ್ಲಿ ನಮಗೆ ಆ ಮೇಜರ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಬ್ರೇಕ್ ಆಗಿದೆ. ಸೊ ಬ್ರೇಕ್ ಆಗಿ ಆ ಲೆವೆಲ್ ಮೇಲೆ ಒಂದು ಪ್ರಾಪರ್ ರೀಟೆಸ್ಟ್ ಬಂದಿದೆ ಅಂತಲೇ ನೋಡ್ಬೋದು. ಸೊ ಅಪ್ಕಮಿಂಗ್ ವೀಕ್ಸಲ್ಲಿ IRCTCಯಲ್ಲಿ ನಮಗೆ ಒಂದು ಗುಡ್ ಪೊಟೆನ್ಷಿಯಲ್ ಜೊತೆಗೆ ಮೋರ್ ಅಪ್ಸೈಡ್ ನೋಡೋಕ್ಕೆ ಸಿಗುತ್ತೆ. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಮಾಡ್ತಾಯಿರಿ. ಸೊ ಸೆಕೆಂಡ್ ಸ್ಟಾಕ್ ನೋಡೋದಾದರೆ ಝೋಟಾ ನೋಡೋದಾದರೆ ನಮಗೆ ಇವಾಗ ಒಂದು ಕನ್ಸಾಲಿಡೇಷನ್ ಝೋನಲ್ಲಿ ಇತ್ತು ಝೋಟಾ. ಒನ್ಸ್ ಬ್ರೇಕೌಟ್ ಟ್ರೈ ಆಯಿತು, ಸೊ ಸಕ್ಸಸ್ಫುಲ್ ಕೂಡ ಆಯಿತು. ಬಟ್ ಬ್ರೇಕೌಟ್ ಆದಮೇಲೆ ಸಸ್ಟೈನ್ ಆಗಿಲ್ಲ, ಸೊ ವಾಪಸ್ ಫಾಲ್ ಆಯಿತು. ಸೊ ಹಾಗೆ ಇನ್ನೊಂದು ಸತಿ ಬ್ರೇಕೌಟ್ ಆದಮೇಲೆ ಮತ್ತೆ ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಫ್ ಕನ್ಸಾಲಿಡೇಷನ್ ಕೊಟ್ಟಿದೆ. ಸೊ 3 ಮಂತ್ಸ್ ಕನ್ಸಾಲಿಡೇಷನ್ ಆದಮೇಲೆ ಡೈಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಸೊ ಒಂದು ರೆಕ್ಟ್ಯಾಂಗಲ್ ಪ್ಯಾಟರ್ನ್ ಕೂಡ ಫಾರ್ಮೇಷನ್ ಆಗಿದೆ. ಸೊ ಬ್ರೇಕೌಟ್ ಲೆವೆಲ್ ಏನಿತ್ತಲ್ಲ ಹಿಂದಗಡೆ, ಸೊ ಅದೇ ಲೆವೆಲ್ ಮೇಲ್ಗಡೆ ಸಪೋರ್ಟ್ ತೊಗೊಂಡು ಇವಾಗ ಇನ್ನೊಂದು ಲೆವೆಲ್ ಏನಿತ್ತಲ್ಲ, ಸೊ ಈ ರೆಕ್ಟ್ಯಾಂಗಲ್ ಸ್ಟ್ರಕ್ಚರ್ ಏನು ಫಾರ್ಮೇಷನ್ ಆಗಿತ್ತಲ್ಲ, ಆಲ್ ಟೈಮ್ ಹೈ ಲೆವೆಲ್ ಕೂಡ ಮತ್ತೆ ಬ್ರೇಕೌಟ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಈ ಸ್ಟಾಕಲ್ಲೂ ಕೂಡ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು ಅಪ್ಕಮಿಂಗ್ ವೀಕ್ಸಲ್ಲಿ. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ಲಿಂಕನ್ ಫಾರ್ಮಾ. ಸೊ ಲಿಂಕನ್ ಫಾರ್ಮಾದಲ್ಲಿ ಏನಾಗಿದೆ ಅಂದರೆ ನಮಗೆ ಲಿಂಕನ್ ಫಾರ್ಮಾ ಆಲ್ಮೋಸ್ಟ್ ಲಿಸ್ಟಿಂಗ್ ಆದಾಗಿಂದನೂ ಒಂದೇ ಲೆವೆಲಲ್ಲಿ ಕನ್ಸಾಲಿಡೇಷನ್ ಝೋನಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಒನ್ಸ್ ಇಲ್ಲಿ ಬ್ರೇಕೌಟ್ ಸಕ್ಸಸ್ಫುಲ್ ಆಗಿದೆ, ಬಟ್ ಒಂದು ಪ್ರಾಪರ್ ರೀಟೆಸ್ಟ್ ಆದಮೇಲೆ ಒಂದು ರ್ಯಾಲಿ ಕೊಟ್ಟಿದೆ. ಒಂದು ರ್ಯಾಲಿ ಆದಮೇಲೆ ಇವಾಗ ನೋಡೋದಾದರೆ ನಾವು ಡೈಲಿ ಟೈಮ್ ಫ್ರೇಮ್ಗೆ ಬರೋಣ. ಸೊ ಒಂದು ಸ್ಮಾಲ್ ರ್ಯಾಲಿ ಸಿಕ್ತು ನಮಗೆ. ಆ ಸ್ಮಾಲ್ ರ್ಯಾಲಿ ಆದಮೇಲೆ ಕನ್ಸಾಲಿಡೇಷನ್ಗೆ ಹೊರಟೋಯ್ತು. ಆಲ್ಮೋಸ್ಟ್ ಆಫ್ಟರ್ 3 ಇಯರ್ಸ್, 3 ತಿಂಗಳಾದಮೇಲೆ ಇವಾಗ ನಮಗೆ ಆ ಝೋನ್ ಏನಿತ್ತಲ್ವಾ, ಸೊ ಆ ಕನ್ಸಾಲಿಡೇಷನ್ ಝೋನ್ ಏನಿದೆಯಲ್ಲ ಅದರಲ್ಲಿ ಕೂಡ ಬ್ರೇಕೌಟ್ ನೋಡೋಕ್ಕೆ ಸಿಗ್ತಾ ಇದೆ. ಒಂದು ಗುಡ್ ಕ್ಯಾಂಡಲ್ ಕನ್ಫರ್ಮೇಷನ್ ಜೊತೆಗೆ ವಾಲ್ಯೂಮ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಸ್ಟಾಕಲ್ಲೂ ಕೂಡ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗುತ್ತೆ ಅಪ್ಕಮಿಂಗ್ ವೀಕ್ಸಲ್ಲಿ. ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ICIL. ಸೊ ICIL ನೋಡೋದಾದರೆ ತುಂಬ ಚೆನ್ನಾಗಿ ಪ್ರೈಸ್ ಆ್ಯಕ್ಷನ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡಿದೆ ಅಂತಲೇ ಹೇಳ್ಬೋದು. ಇದು ಆಲ್ ಟೈಮ್ ಹೈ ಆಗಿತ್ತು ಈ ಲೆವೆಲ್ಸ್. ಸೊ ಅದಾದಮೇಲೆ ಒಂದು ಗುಡ್ ಕರೆಕ್ಷನ್ ಬಂದಿತ್ತು. ಸೊ ಮತ್ತೆ ಲೆವೆಲ್ಸಲ್ಲಿ ಸಪೋರ್ಟ್ ತೊಗೊಂಡು ಒಂದು ಒಳ್ಳೆ ರ್ಯಾಲಿ ಸಿಕ್ಕಿದೆ. ಆ ರ್ಯಾಲಿ ಆದಮೇಲೆ ಒಂದು ಕರೆಕ್ಷನ್ ಬಂದಿದೆ. ಈ ಲೆವೆಲ್ಸ್ನ ಸಪೋರ್ಟಾಗಿ ರೆಸ್ಪೆಕ್ಟ್ ಮಾಡಿದೆ ಸ್ಟಾಕ್. ಸೊ ಇವಾಗ ನೋಡೋದಾದರೆ ಆಲ್ ಟೈಮ್ ಹೈನ ಬ್ರೇಕ್ ಮಾಡಿತ್ತು. ಒನ್ಸ್ ಇಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡಿದೆ, ಬಟ್ ಸಸ್ಟೈನ್ ಆಗಿಲ್ಲ, ಸಕ್ಸಸ್ಫುಲ್ ಆಗಿಲ್ಲ ಬ್ರೇಕೌಟ್. ಸೊ ಪ್ರೀವಿಯಸ್ ಆಲ್ ಟೈಮ್ ಹೈಯಲ್ಲಿ ಸಪೋರ್ಟ್ ತೊಗೊಂಡು ಇವಾಗ ನ್ಯೂ ಆಲ್ ಟೈಮ್ ಹೈನೂ ಕೂಡ ಬ್ರೇಕೌಟ್ ನೋಡೋಕ್ಕೆ ಸಿಗ್ತಾ ಇದೆ. ಸೊ ಈ ಸ್ಟಾಕಲ್ಲೂ ಕೂಡ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು. ಸೊ ನಿಮ್ಮ ಸ್ಟಾಪ್ ಲಾಸ್ನ ಆಲ್ಮೋಸ್ಟ್ ಈ ಲೆವೆಲ್ಸ್ ಏನಿದೆಯಲ್ಲ ಇದರ ಕೆಳಗಡೆ ಇಟ್ಕೋಬೋದು. ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಗೈಸ್, ಟ್ರ್ಯಾಕ್ ಮಾಡ್ತಾಯಿರಿ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ನಮಗೆ ಆಸ್ಟ್ರಲಲ್ಲಿ ನಮಗೆ ಒಂದು ಇಂಟ್ರೆಸ್ಟಿಂಗ್ ಪ್ಯಾಟ್ರನ್ ಫಾರ್ಮೇಷನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಒಂದು ಚಾನಲ್ ಟೈಪ್ ಆಫ್ ಪ್ಯಾಟ್ರೇಷನ್ ಫಾರ್ಮೇಷನ್ ಆಗಿದೆ. ಸೊ ಬಿಫೋರ್ ನೋಡಿದ್ರೆ ನಮಗೆ ಒಂದು ಡಬಲ್ ಬಾಟಮ್ ಟೈಪ್ ಫಾರ್ಮೇಷನ್ ಕೂಡ ಆಗಿತ್ತು. ಸೊ ಆ ಡಬಲ್ ಬಾಟಮ್ ಟೈಪ್ ಫಾರ್ಮೇಷನ್ ಆಗಿ ಇವಾಗ ನೋಡೋದಾದರೆ ಒಂದು ರೆಕ್ಟ್ಯಾಂಗಲ್ ಟೈಪ್ ಫಾರ್ಮೇಷನಲ್ಲಿ ನಮಗೆ ಕನ್ಸಾಲಿಡೇಷನ್ ಕೊಡ್ತಾ ಇತ್ತು. ಇವಾಗ ನೋಡೋದಾದರೆ ನಮಗೆ ಆ ಕನ್ಸಾಲಿಡೇಷನ್ ಝೋನ್ ಏನಿತ್ತಲ್ವಾ, ಆಲ್ ಟೈಮ್ ಹೈ ಲೆವೆಲ್, ಸೊ ಅಲ್ಲಿಂದನೂ ಬ್ರೇಕೌಟ್ ನೋಡೋಕ್ಕೆ ಸಿಗ್ತಾ ಇದೆ. ಗುಡ್ ಅಮೌಂಟ್ ಆಫ್ ವಾಲ್ಯೂಮ್ಸು ಇದೆ. ಸೊ ಅಪ್ಕಮಿಂಗ್ ವೀಕ್ಸಲ್ಲಿ ಈ ಸ್ಟಾಕಲ್ಲೂ ಕೂಡ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗುತ್ತೆ. ಸೊ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ, ಟ್ರ್ಯಾಕ್ ಮಾಡ್ತಾಯಿರಿ ಗೈಸ್. ಸೊ ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನೋಡೋದಾದರೆ ಲೆವೆಲ್ಸ್ ಎಲ್ಲ ಸೇಮ್ ಇದೆ.
ಸೊ ಏನು ಲೆವೆಲ್ಸ್ ಕೂಡ ಚೇಂಜ್ ಇಲ್ಲ. 1 hour ಟೈಮ್ ಫ್ರೇಮ್ಗೆ ಬರೋಣ. ಸೊ 1 hour ಟೈಮ್ ಫ್ರೇಮಲ್ಲಿ ನೋಡೋದಾದರೆ ನಾವು ಲಾಸ್ಟ್ ವೀಕ್ ಡಿಸ್ಕಸ್ ಮಾಡಿದಾಗೆ 21,100 ಅಬೋವ್ ನಮಗೆ ಮಾರ್ಕೆಟ್ ಸಸ್ಟೈನ್ ಆದರೆ ನ್ಯೂ ಆಲ್ ಟೈಮ್ ಹೈ ನೋಡ್ಬೋದು ಅಂತ ಹೇಳಿದ್ವಿ. ಸೊ ಹಾಗೇ ಮಾರ್ಕೆಟ್ ಕೂಡ ಲೆವೆಲ್ಸ್ನ ರೆಸ್ಪೆಕ್ಟ್ ಮಾಡಿ ನ್ಯೂ ಆಲ್ ಟೈಮ್ ಹೈ ನೋಡಿದ್ದೀವಿ ನಾವು ಇವಾಗ ಆಲ್ರೆಡಿ. ಸೊ ಅಪ್ಕಮಿಂಗ್ ವೀಕ್ಗೆ ಸೊ ಇದೊಂದು ಮೇಜರ್ 22,200 ಒಂದು ಸ್ಮಾಲ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದ್ರ ಮೇಲ್ಗಡೆ ಸಸ್ಟೈನ್ ಆದರೆ ಇನ್ನೂ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡ್ಬೋದು. ಇಲ್ಲ ಅಂದರೆ ಇದೇ ಲೆವೆಲ್ಸ್ನ ಕೂಡ ಮಾರ್ಕ್ ಮಾಡ್ಕೊಳ್ಳಿ, ಇದೇ ಲೆವೆಲ್ಸ್ ಪ್ರಕಾರನೇ ಟ್ರೇಡ್ ಇನಿಷಿಯೇಟ್ ಮಾಡ್ಬೋದು ಗೈಸ್. ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದರೆ ನಾವು ಈ 47,000 ಮೇಲ್ಗಡೆ ಸಸ್ಟೈನ್ ಆದರೆ ನಮಗೆ ಮೋರ್ ಅಪ್ಸೆಟ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗ್ಬೋದು ಅಂತ ಮಾತಾಡಿದ್ವಿ. ಬಟ್ 47,000 ಮೇಲ್ಗಡೆ ಸಸ್ಟೈನ್ ಆಗಿಲ್ಲ ಬ್ಯಾಂಕ್ ನಿಫ್ಟಿ. HDFC ಬ್ಯಾಂಕ್ ಬಂದ್ಬಿಟ್ಟು ಬ್ಯಾಂಕ್ ನಿಫ್ಟಿನ ಆಲ್ಮೋಸ್ಟ್ ಪುಲ್ ಮಾಡಿದೆ ಲಾಸ್ಟ್ 2 days ಅಂತಲೇ ಹೇಳ್ಬೋದು. ಸೊ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸೇಮ್ ಲೆವೆಲ್ಸ್ ಗೈಸ್. ಸೊ ಈ ಲೆವೆಲ್ಸಲ್ಲಿ 46,800 ಲೆವೆಲ್ಸಲ್ಲಿ ಸಸ್ಟೈನ್ ಆಗಿಲ್ಲ ಅಂದರೆ ಒಂದು ಒಳ್ಳೆ ಫಾಲ್ ನೋಡೋಕ್ಕೆ ಸಿಗುತ್ತೆ ನಮಗೆ 46,200 ತನಕ. ಸೊ ಅದಾದಮೇಲೆ 45,600 ಲೆವೆಲ್ಸ್, 44,800 ಲೆವೆಲ್ಸ್ ತನಕ ಒಂದು ಒಳ್ಳೆ ಫಾಲ್ ನೋಡೋಕ್ಕೆ ಸಿಗುತ್ತೆ. ಇನ್ ಕೇಸ್ 47,000 ಮೇಲ್ಗಡೆ ಸಸ್ಟೈನ್ ಆಯಿತು ಅಂದರೆ ಬ್ಯಾಂಕ್ ನಿಫ್ಟಿ ನಮಗೆ ಮೋರ್ ಅಪ್ಸೈಡ್ ಪೊಟೆನ್ಷಿಯಲ್ ನೋಡೋದಕ್ಕೆ ಸಿಗುತ್ತೆ. 48,500 ಆಲ್ ಟೈಮ್ ಹೈ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಓಕೆ, ಸೊ ಇದಾಗಿತ್ತು ವೀಕ್ಲಿ ಅನಾಲಿಸಿಸ್ ವಿಡಿಯೋ. ಇದೇ ರೀತಿಯ ಮೋರ್ ವಿಡಿಯೋಸ್ ಕಂಟೆಂಟ್ಸ್ ಎವ್ರಿ ವೀಕ್ ಬರ್ತಾನೆ ಇರುತ್ತೆ ಗೈಸ್. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಎಲ್ಲ ಸ್ಟಾಕ್ಸ್ನ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಮಾರ್ಕೆಟ್ ಬಂದ್ಬಿಟ್ಟು ಆಲ್ ಟೈಮ್ ಹೈಯಲ್ಲಿ ಇರೋದ್ರಿಂದ ಸ್ವಲ್ಪ ಸ್ಟಾಕ್ಸ್ನ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಸ್ವಲ್ಪ ಕಾಷಿಯಸ್ ಆಗಿ ಟ್ರೇಡ್ ಮಾಡಬೇಕಾಗುತ್ತೆ ಬುಲ್ಲಿಶ್ ಸೈಡಿಗೆ. ಓಕೆ, ಥ್ಯಾಂಕ್ ಯು ಗೈಸ್.